ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟಡಿ ಎಕ್ಸ್ಪ್ಲೋರರ್. ಭಾಳ ದಿನಗಳ ನಂತರ ಇವತ್ತು ವಾಪಸ್ ಕ್ಲಾಸ್ ಮಾಡ್ತಾಯಿದ್ದೀನಿ. ಆದರೆ ಇವೆಲ್ಲ ಹೈ ಲೆವೆಲ್ ಪ್ರಶ್ನೆಗಳು ಆಲ್ಮೋಸ್ಟ್ ಯೂಟ್ಯೂಬಲ್ಲಿ ನಿಮ್ಗೆ ಸಿಗಲ್ಲ. ಇವು ನಾನು ಮಾಡ್ತಿದ್ದೀನಿ. ನಾವು ಟೈಮ್ ವೇಸ್ಟ್ ಮಾಡೋದು ಬೇಡ, ಡೈರೆಕ್ಟ್ ಪ್ರಶ್ನೆಗೆ ಹೋಗೋಣ. ಟಾಪ್ 10 ಪ್ರಶ್ನೆಗಳು ಇದೇ ರೀತಿ ಇನ್ಮೇಲೆ ಕಂಟಿನ್ಯೂ ಆಗಿ ಬರುತ್ತೆ ಕ್ಲಾಸು. ನೋಡಿ, ಡಿಫ್ರೆಂಟೇ ಇರುತ್ತೆ. ಯಾವುದು ಲೋ ಲೆವೆಲ್ ಕ್ವಶನ್ ಇಲ್ಲ, ಎಲ್ಲ ಹೈ ಲೆವೆಲ್. ನೀವು ನೋಡುವಂತೆ ಇವೆಲ್ಲ SSC CGL ಮತ್ತು ICAR ಅಲ್ಲಿ ಕೇಳಿರುವಂಥ ಪ್ರಶ್ನೆಗಳಾಗಿರುತ್ತೆ. ಬನ್ನಿ ನೋಡೋಣ ಯಾವ ರೀತಿ ಇದೆ ಅಂತ. ಇವಾಗ ನೋಡ್ರಿ ಏನಂತ ಕೊಟ್ಟಿದ್ದಾನ. ಇನ್ ಆ್ಯನ್ ಎಕ್ಸಾಮಿನೇಷನ್ ಎ ಸ್ಟೂಡೆಂಟ್ ಸ್ಕೋರ್ಡ್ 30% ಮಾರ್ಕಸ್ ಆ್ಯಂಡ್ ಫೇಲ್ಡ್ ಬೈ 25 ಮಾರ್ಕಸ್. ಇನ್ ಸೇಮ್ ಎಕ್ಸಾಮಿನೇಷನ್ another student scored 40% marks and scored 25% marks more than the minimum ಮಾರ್ಕಸ್. ಇಲ್ಲಿ ನೋಡ್ರಿ ಬೇರೆ ಥರ ಇದಕ್ಕಿಂತ ಲೋ ಲೆವೆಲ್ ಕ್ವಶನ್ ಯಾವ ಬರುತ್ತೆ ಅಂದರೆ 30% ಮಾರ್ಕ್ಸ್ ತೊಗೊಂಡಿದ್ದಾನೆ, 25 ಫೇಲು. 40% ಮಾರ್ಕ್ಸ್ ತೊಗೊಂಡಿದ್ದಾನೆ, ಈ 25ಗಿಂತ ಎಷ್ಟು ಸಂಖ್ಯೆಗಳನ್ನ ಕೊಟ್ಟು ಹೆಚ್ಚು ತೊಗೊಂಡಿದ್ದಾನೆ ಅಂತ ಕೊಟ್ಟು ಡೈರೆಕ್ಟ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಸೆಟ್ ಅಂತ ಕೇಳ್ತಿದ್ರು. ಇಲ್ಲಿ ಮಿನಿಮಮ್ ರಿಕ್ವೈರ್ಡ್ ಕೊಟ್ಟಿದ್ದಾನೆ, ಇಲ್ಲಿ ಪರ್ಸೆಂಟೇಜ್ ಕೊಟ್ಟಿದ್ದಾನೆ. ಇದು ಪರ್ಸೆಂಟೇಜನ್ನು ನಾನು ಮಾರ್ಕ್ಸಲ್ಲಿ ಕನ್ವರ್ಟ್ ಮಾಡಬೇಕು. ಇದು ಹೈ ಲೆವೆಲ್ ಪ್ರಶ್ನೆ ಆಗಿರುತ್ತೆ. ನೋಡಿರಿ ಯಾವ ರೀತಿ ಮಾಡ್ಬೇಕಂತ. ಇನ್ ಎಕ್ಸಾಮಿನೇಷನ್ 30% ಮಾರ್ಕಸ್ ಫೇಲ್ಡ್ ಬೈ 25 ಮಾರ್ಕಸ್. ಇನ್ ದ ಸೇಮ್ ಎಕ್ಸಾಮಿನೇಷನ್ another ಸ್ಟೂಡೆಂಟ್ ಸ್ಕೋರ್ಡ್ 40% ಮಾರ್ಕ್ಸ್. ಇಲ್ಲಿ ನೋಡ್ರಿ ಬೇರೆ ಸ್ಟೂಡೆಂಟು 40% ಮಾರ್ಕ್ಸು ತೊಗೊಂಡಿದ್ದಾನಂತ. ಆ್ಯಂಡ್ ಸ್ಕೋರ್ಡ್ 25% ಮೋರ್ ಮಾರ್ಕ್ಸ್ ದ್ಯಾನ್ ದ ಮಿನಿಮಮ್ ಮಾರ್ಕ್ಸ್ ರಿಕ್ವೈರ್ಡ್ ಟು ಪಾಸ್. ಇಲ್ಲಿ ನೋಡಿರಿ 30% ಮಾರ್ಕ್ಸ್ ಫೇಲ್ಡ್ ಬೈ 25 ಮಾರ್ಕ್ಸ್ ಅಂದರೆ 30% ಪ್ಲಸ್ 25% ಮಾಡಿದರೆ ಮಿನಿಮಮ್ ರಿಕ್ವೈರ್ಡ್ ಟು ಪಾಸ್ ಬರ್ತದೆ. ಇಲ್ಲಿ ನೋಡಿರಿ 25% ಮೋರ್ ಅಂದಾರಲ್ಲ, 125 ಡಿವೈಡೆಡ್ ಬೈ 100. ನಾನು ಡೈರೆಕ್ಟ್ ಇಲ್ಲಿ 5/4 ಅಂತ ತೊಗೋಬೇಕಾಗಿತ್ತು, ಆದರೆ ನಿಮಗೆ ಗೊತ್ತಾಗಲ್ಲ ಅಂತ ನೆಕ್ಸ್ಟ್ ಇಂದ ನಾನು ಅದೇ ಥರ ತೊಗೋತೀನಿ. ನೀವು ಅರ್ಥ ಮಾಡ್ಕೊರಿ. ಬೇಸಿಕನ್ನು ನೋಡಿದ್ರೆ ಮಾತ್ರ ಇದು ಬರುತ್ತೆ. ಬೇಸಿಕ್ ಗೊತ್ತಿಲ್ಲ ಅಂದರೆ ಈ ಕ್ಲಾಸು ನೋಡಬೇಡ್ರಿ. ಬೇಸಿಕ್ ಫಸ್ಟ್ ಕಂಪ್ಲೀಟ್ ಮಾಡಿರಿ. ಇದು ಫುಲ್ ಹೈ ಲೆವೆಲ್ ಇರುತ್ತೆ. ಇಲ್ಲಿ ನೋಡಿರಿ 25 ಎಲ್ಲಿದ್ದರೆ 30% ಮಾರ್ಕಸ್. ಇಲ್ಲಿ ನೋಡಿರಿ ಫಸ್ಟು 30% ಅಂತ ಬರ್ಕೊತೀನಿ. ಕರೆಕ್ಟ್ ಆಯ್ತು, ನಮ್ದು ಆನ್ಸರ್ ಬರುತ್ತೆ. 25ರಿಂದ ಹೋಗುತ್ತೆ. 25 ಇಲ್ಲೇ, 25 4 ಇಲ್ಲಿಂದ ಇದು ಹೊಡಿಬಾರ್ದ್ರಿ ಕಡ್ತ. ಇದು ಹೊಡಿಬೇಕು. 5 1 5 8 4 8 ಎಷ್ಟು 32. x ಈಕ್ವಲ್ ಟು 30. 4 ಇದರಿಂದ ಮತ್ತೆ ಇದಕ್ಕೆ ಇಂಟು ಮಾಡಬಾರ್ದು, ಇದು ಡಿವೈಡ್ ಆಗುತ್ತೆ, ಡಿವೈಡ್ ಮಾಡಬಾರ್ದು. ಇದು 30. ಎರಡು ಡಿಫ್ರೆನ್ಸ್ ನೋಡ್ರಿ ಎಷ್ಟು ಅದಾವೆ. 2x ಡಿಫ್ರೆನ್ಸ್ ಐತಿ. ಈ 2x ಡಿಫ್ರೆನ್ಸ್ ಇರೋದು ಎಷ್ಟು 25 ಮಾರ್ಕ್ಸ್. ವಾಟ್ ವೇರ್ ದ ಮಾರ್ಕಸ್ ರಿಕ್ವೈರ್ಡ್ ಟು ಪಾಸ್ ದ ಎಕ್ಸಾಮಿನೇಷನ್. ಪಾಸ್ ಬೇಕಾಗಿರೋದು ಎಷ್ಟು ರೀ 32. ಪಾಸ್ ಬಂತಲ್ಲ. 2 × 16 25 × 16 ಎಷ್ಟು ನೋಡ್ರಿ 16 ಇಲ್ಲೇ 80, 16 2 32 × 40 400. ಒಂದು ಸ್ವಲ್ಪ ಇದೆ, ಯಾಕೆ ಕ್ರಾಸ್ ಹೋಯ್ತು, ಭಾಳ ದಿವಸ ಆಯ್ತಲ್ಲ. ಆಪ್ಷನ್ ನಂಬರ್ ಎ ರೈಟ್ ಆನ್ಸರ್. ಇದೊಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರೆ. ಅಕ್ಷರ ಅಂತೂ ತಿಳಿತದ ಸಾಕು. ಇಲ್ಲಿ ನೋಡ್ರಿ ಮಿನಿಮಮ್ ಪಾಸಿಂಗ್ ಪರ್ಸೆಂಟೇಜ್ ಅಂದ್ರೆ 30% 25% ತೆಗೆದಿಂದನ ಅವನು ಮಿನಿಮಮ್ ಪಾಸ್ ಆಗ್ತಾನೆ. ಫಸ್ಟು 40% ಇವನು ತೊಗೋತೀನಿ ಬೇರೆದ ಸ್ಟೂಡೆಂಟು. ಅವನು ಇದಕ್ಕಿಂತ ಈ ಮಿನಿಮಮ್ 30% ಅದು ನೋಡ್ರಿ, ಅದು 25% ಜಾಸ್ತಿ ಅದಂತಂದ್ರೆ ತೊಗೊಂಡಿನಿ. ಇಲ್ಲ ಇಲ್ಲೆಲ್ಲ ಮಾಡಿದ್ದೀನಿ. 32 ಬಂತು, ಇದು 30 ಬಂತು. ಎರಡು ಡಿಫ್ರೆನ್ಸ್ ಕೊಟ್ಟಿದ್ದಾನೆ ನೋಡ್ರಿ 25 ಮಾರ್ಕಸ್. 2 ಡಿಫ್ರೆನ್ಸ್ ಇರೋದು 25 ಮಾರ್ಕಸ್ ಆದರೆ ವಾಟ್ ವೇರ್ ದ ಮಾರ್ಕ್ಸ್ ರಿಕ್ವೈರ್ಡ್ ಟು ಪಾಸ್ ದ ಎಕ್ಸಾಮಿನೇಷನ್. ಪಾಸ್ ಆಗೋಕ್ಕೆ ಎಷ್ಟು ಬೇಕು 32 ಬೇಕಲ್ಲ ನಮ್ಗೆ, ಹೌದಲ್ಲ. ಅದನ್ನೇ ಕಂಡು ಹಿಡಿಬೇಕಲ್ಲ. 32 2 16 32 25 × 16 400. ಇದು ಹೈ ಲೆವೆಲ್ ಐತ್ರಿ. ಅದೇ ಹೇಳತ್ತಿದ್ದು ಬೇಸಿಕ್ ನೀವು ಕಲ್ತ್ಕೊಂಬನ್ರಿ. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡ್ರಿ
In an election, a candidate got 75% of the total valid votes and won with a total of 5,60,000 votes. 50% of the votes were invalid. What is the number of valid votes received by winning candidate? ಅದನ್ನು ಕೇಳಿದಾನೆ ನಮ್ಗೆ. ಇಲ್ಲಿ ನೋಡ್ರಿ ಇದನ್ನು ಯಾವ ರೀತಿ ಮಾಡ್ಬೇಕಂತ. ಫಸ್ಟು ಒಂದು ನಿಮಿಷ ರೀ. ಫಸ್ಟು ಟೋಟಲ್ ವೋಟ್ಸ್ ಎಷ್ಟಿದೆ? 56,000. 5,60,000 ಅಷ್ಟೇ ಬರ್ಕೊಂಡ್ಬಿಡ್ತೀನಿ. ಇಂಟು 75% ಆಫ್ ದ ಟೋಟಲ್ ವ್ಯಾಲಿಡ್ ವೋಟ್ಸು 75%. ನೆಕ್ಸ್ಟ್ ಇಂಟು 50% ಟೋಟಲ್ ವೋಟ್ಸ್ ವೇರ್ ಇನ್ವ್ಯಾಲಿಡ್ ಅಂದರೆ 85%. ಇಲ್ಲಿ ನೋಡಿರಿ 85%ಅನ್ನು ಈ ರೀತಿ ಬರಿಬೋದ ನಾನು. 85/100. 5/17 5/20 ಈ ರೀತಿ ಬರಿಬೋದಲ್ಲ. ಈ ರೀತಿ ಬರಿಬೋದಲ್ಲ. ಇದನ್ನು ರಿಮೂವ್ ಮಾಡ್ತೀನಿ ನಾನು. ಇದೇ ರೀತಿನ ಡೈರೆಕ್ಟ್ ಶಾರ್ಟ್ಕಟ್ ಬರಿತೀನಿ. ಇಲ್ಲಿ ನೋಡ್ರಿ 5/17 5/20 ಆಯಿತು. 85% ಇದ್ದದ್ದು. ಇವಾಗ ನೋಡ್ರಿ ಇಲ್ಲಿ 2 0 ಇದೊಂದು 3 ಹೋದು ಈ 2 ಒಂದಲೇ 28/0. ಮತ್ತು ನಮಗೆ ಕ್ಯಾಲ್ಕುಲೇಷನ್ ಭಾಳ ಆಗುತ್ತಾ? ಕ್ಯಾಲ್ಕುಲೇಷನ್ ಬೇಡ, ಡೈರೆಕ್ಟ್ ಕಡ್ತಾ ಹೊಡೆದ್ಬಿಡಮಲ್ರಿ. ಮತ್ತು ಸುಮ್ಮನೆ ಕ್ಯಾಲ್ಕುಲೇಷನ್ ಭಾಳ ಮಾಡಬೇಕು. ವಾಪಸ್ಸಿಂದ ಮಾಡ್ತೀನಿ ನೋಡ್ರಿ. ಕ್ಯಾಲ್ಕುಲೇಷನ್ ಆಗುತ್ತೆ. ಮತ್ತು ಸುಮ್ಮನೆ ನಾನು ನಿಮಗೆ ಹೇಳತ್ತಿದ್ದೆ ಶಾರ್ಟ್ ಮೆಥಡ್, ಮತ್ತು ಅದು ಸುಮ್ಮನೆ ಲೆಂತಿ ಮೆಥಡ್ ಆಗುತ್ತೆ. ಇಲ್ಲಿ ನೋಡ್ರಿ, ಇವಾಗ ನೋಡ್ರಿ 5,60,000 ಬರ್ಕೊಂಡೆ. 75% ವ್ಯಾಲಿಡ್ ಅಂತ. 75 / 100 ಇಂಟು ಇಲ್ಲಿ ನೋಡ್ರಿ 17/10 ಬರ್ಕೊಂಡಿದ್ನಲ್ಲ, 17/20 ಆಗುತ್ತೆ. ಇವಾಗ ನೋಡ್ರಿ 25/3 25/4 ಡೈರೆಕ್ಟ್ ತೋತ್ ನೋಡ್ರಿ. ಹಿಂಗೆ ಡೈರೆಕ್ಟ್ ಹೊಡಿಬೇಡ್ರಿ, ಸಣ್ಣ ನೋಡ್ರಿ. ಹಂಗೆ 20 × 4 80. 20 × 4 80. ಈ 87 560. ಇವು 3 ಎಕ್ಸ್ಟ್ರಾ 0. 13 91. 91 ಇಂಟು 7,000 ಎಷ್ಟಾಯ್ತು ರೀ? 7 1 7 7. ಎಲ್ಲಿ ಮಿಸ್ಟೇಕ್ ಆಯ್ತು ಇದು? 13 ಅಲ್ರಿ, ಸಾರಿ. ನಾ 13 ಅಂತ ತೊಗೊಂಡಿನಿ. ಅಲ್ರಿ, ಅದು 17 ಅದು. ನಾನು ಯಾಕೋ ಕನ್ಫ್ಯೂಸ್ ಆಗುತ್ತೆ. 17 3 51 ಇಂಟು 7,000. 7 1 ಎಷ್ಟು ರೀ? 7. 7 5 ಎಷ್ಟು ರೀ? 35. ಇವು ಮುಂದೆ 3 ಎಕ್ಸ್ಟ್ರಾ 0. ಆಪ್ಷನ್ ನಂಬರ್ ಡಿ ರೈಟ್ ಆನ್ಸರ್. ನೋಡಿದ್ರಲ್ರಿ, ಡೈರೆಕ್ಟ್ ಟೋಟಲ್ ವೋಟು ಮತ್ತು ಇನ್ವ್ಯಾಲಿಡ್ ಮತ್ತು ಇನ್ವ್ಯಾಲಿಡ್ ತೆಗೆದು ವ್ಯಾಲಿಡ್ ಎಷ್ಟಿದೆ ಅಂತ ತೊಗೋಬೇಕು. ಮತ್ತು ವ್ಯಾಲಿಡ್ ಅಂತೂ ಕೊಟ್ಟಿದ್ದಾನೆ 75%, 3/4. ಇದು ನನಗೆ 13 ಅಂದ್ಕೊಂಡಿದ್ರೆ 13 91
ಇದನ್ನು 13 ಮಾಡಿ ಇದನ್ನು 7 ಮಾಡಿ 13 ಒಳಗೆ 91 ಮಾಡಿದೆ. ಇನ್ನು ನೆಕ್ಸ್ಟ್ ನೋಡಿರಿ, ಇವೆಲ್ಲ ಮಾರ್ಕ್ ಟೆಸ್ಟಲ್ಲಿರೋ ಬಂದಿರೋಂಥ ಪ್ರಶ್ನೆಗಳು. ಇದು ನೋಡಿರಿ CHSL ಅಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆ. ಇದನ್ನು ಟೆಕ್ಸ್ಟ್ ಬುಕ್ಕಲ್ಲಿ ಇದನ್ನು ಲೆಂತಿ ಒಳಗೆ ಮಾಡಿದ್ದಾರೆ. ಇಲ್ಲಿ ನೋಡಿರಿ ಈಸಿ ಹೆಂಗೆ ಮಾಡ್ಬೇಕಂತ ಹೇಳ್ತೀನಿ. ತಡ್ರಿ ಒಂದು ನಿಮಿಷ, ಇದನ್ನು ಚೇಂಜ್ ಮಾಡ್ತೀನಿ. ಇವಾಗ ನೋಡಿರಿ 80 ಸ್ಟೂಡೆಂಟ್ಸ್ ಒಂದು ಕಡೆ, ರಿಸೋರ್ಸ್ ಪರ್ಸನ್ ಒಂದು ಕಡೆ. ಫಸ್ಟ್ ಸ್ಟೂಡೆಂಟ್ ತಗೋತೀನಿ. ಸ್ಟೂಡೆಂಟ್ ನೆಕ್ಸ್ಟು ರಿಸರ್ವ್ಸ್ ಪರ್ಸನ್. 80 ಸ್ಟೂಡೆಂಟ್ ಇದ್ದಾರೆ. 80 ಸ್ಟೂಡೆಂಟ್ ಇದ್ದಾರೆ, 10 ರಿಸರ್ವ್ಸ್ ಪರ್ಸನ್ ಇದ್ದಾರೆ. ಸಾರಿ, 10 ರಿಸರ್ವ್ಸ್ ಪರ್ಸನ್ ಇದ್ದಾರೆ. ಸ್ವೀಟ್ were distributed at the end of the workshop. The amount spent for distributing sweets to each student was 30% of the total number of students. ಇಲ್ಲಿ ನೋಡ್ರಿ ಇದ್ರದ್ದು 30% ಅಂತ. ಇಲ್ಲಿ ಮಾಡಲಿ, ಇಲ್ಲೇ ತೆಳಗೆ ಮಾಡಿಬಿಡ್ತೀನಿ, ನಿಮಗೆ ಹೆಂಗೆ ಗೊತ್ತಾಗಬೇಕಲ್ಲ. 80 × 30 ಡಿವೈಡೆಡ್ ಬೈ 100. ಇಲ್ಲೊಂದು ಕ್ಯಾನ್ಸಲ್, ಇಲ್ಲೊಂದು ಕ್ಯಾನ್ಸಲ್, ಇದು ಎಷ್ಟಾಯಿತು? 24 ಆಯಿತು. ಇಲ್ಲಿ ನೋಡ್ರಿ ಈಗ ಶುರು ಆಗುತ್ತೆ ಆಟ. ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಆಯಿತಾ. ಆ್ಯಂಡ್ ಅಮೌಂಟ್ ಸ್ಪೆಂಟ್ ಟುವಾರ್ಡ್ಸ್ ಈಚ್ ರಿಸೋರ್ಸ್ ಪರ್ಸನ್ ವಾಸ್, ಈ ರಿಸೋರ್ಸ್ ಪರ್ಸನ್ ಏನದಲ್ಲ 40% ಆಫ್ ದ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್. ಈ ರಿಸೋರ್ಸ್ ಪರ್ಸನ್ ಏನದಲ್ಲ ಈ ಸ್ಟೂಡೆಂಟದ್ದು 40% ಅಂತ. ಅಂದ್ರೆ ನೋಡಿರಿ, ಈ 80 40% ತೊಗೋಬೇಕು. 10 40% 4 ಆಗುತ್ತೆ, ಬೇಡ. ಈ 80 40% ತೊಗೋಬೇಕು ನಾವು. 40% ಡೈರೆಕ್ಟ್ ನಾ 2/5 ಅಂತ ತೊಗೋತಿದ್ದೆ, ತೊಗೊಂಡಿಲ್ಲ. 22 25. ನೆಕ್ಸ್ಟ್ ಕ್ಲಾಸಿಂದ ಹಂಗೆ ಮಾಡ್ತೀನಿ. ಪರ್ಸೆಂಟೇಜು ಫ್ಯಾಕ್ಟರ್ಸನ್ನು ನೋಡ್ಕೊಂಬರ್ರಿ ನೀವೇ. ಯೂಟ್ಯೂಬಲ್ಲಿ ಎಷ್ಟೋ ಕ್ಲಾಸ್ಗಳು ಸಿಗ್ತವೆ ನೋಡಿರಿ. ನಾನು ಮುಂದೆ ಮಾಡ್ತೀನಿ. ಬೇಸಿಕ್ಕಿಂದ ಯಾರಿಗೆ ಗೊತ್ತಿಲ್ಲ ಅಂತ ನೀವು ಕಮೆಂಟ್ ಹಾಕಿದ್ರೆ ನಾನು ಬೇಸಿಕ್ಕಿಂದನೂ ಸ್ಟಾರ್ಟ್ ಮಾಡ್ತೀನಿ. ಫ್ರೀ ಆಗಿ, ಓನ್ಲಿ ಫ್ರೀ ಕಂಟೆಂಟ್, ಫ್ರೀ ಯಾವುದೇ ರೀತಿ ನೋ ಮನಿ. ಇಸದ್ ನೋಡ್ರಿ 22 25 ಆಯಿತಾ. ಇದೊಂದಲೇ 5 16 16 2 32 ಆಯ್ತು ರೀ. ಇವಾಗ ನೋಡ್ರಿ, ದ ಟೋಟಲ್ ಅಮೌಂಟ್ ಸ್ಪೆಂಟ್ ಫಾರ್ ಸ್ವೀಟ್ಸ್ ಡಿಸ್ಟ್ರಿಬ್ಯೂಷನ್ ಇನ್ ದ ವರ್ಕ್ಶಾಪ್ ವಾಸ್. ಟೋಟಲ್ ಅಂತ ಕೇಳಿದ ನೋಡ್ರಿ. ಟೋಟಲ್ ಅಂದರೆ ಎಷ್ಟು? ಇದು 24 ಇಂಟು ಇದು 80 ಪ್ಲಸ್ಸು ಈ 10 ಇಂಟು 32. 24 ಎಂಟ್ಲೆ ಎಷ್ಟು ರೀ ನೋಡ್ರಿ? 8 4 32. 8 4 32, 8 2 16 ಪ್ಲಸ್ 3 ಆಗುತ್ತೆ 192. 1920 1920 ಪ್ಲಸ್ 32 320 ಈಕ್ವಲ್ ಟು ಎಷ್ಟಾಯಿತು? 1900 ಒಂದು 300 ಎಷ್ಟು? 2200 20 20 2240 ಹೌದಲ್ಲ? 2240. ಆಪ್ಷನ್ ನಂಬರ್ ರೈಟ್ ಆನ್ಸರ್. ಇದು CHSL 2020 ಕೇಳಿರುವಂಥದ್ದು. ಆಲ್ಮೋಸ್ಟ್ ಈ ಥರ ಪ್ರಶ್ನೆ ಬಂದರೆ ಕನ್ಫ್ಯೂಸ್ ಆಗಿಬಿಡ್ತಾರೆ. ಇದು ಹೈ ಲೆವೆಲ್ ಪ್ರಶ್ನೆ, ಕನ್ಫ್ಯೂಸ್ ಆಗಬೇಡ್ರಿ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿರಿ, ಟೈಮ್ ವೇಸ್ಟ್ ಮಾಡೋದು ಬೇಡ. ನೆಕ್ಸ್ಟ್ ಪ್ರಶ್ನೆ ನೋಡಿರಿ. ಇದು ಪರ್ಸೆಂಟೇಜ್ ಬೆಸ್ಟ್ ಕ್ವಶನ್. ಇವತ್ತು ಬರೀ ಪರ್ಸೆಂಟೇಜ್ ಮೇಲೆ ತೊಗೊಂಡಿದ್ದೀನಿ. ಬರುವಂಥ ದಿನಗಳಲ್ಲಿ ಪ್ರಾಫಿಟ್ ಲಾಸಲ್ಲಿರುವಂಥ ವೆರಿ ಹೈ ಲೆವೆಲ್ ಪ್ರಶ್ನೆಗಳಿವೆ. ವೆರಿ ಹೈ ಲೆವೆಲ್ ಮಾಕ್ ಟೆಸ್ಟಲ್ಲಿ, CGL ಮಾಕ್ ಟೆಸ್ಟಲ್ಲಿ ಅಟೆಂಡ್ ಆಗಿರುವಂಥ ಪ್ರಶ್ನೆ ನಾನು ಅಟೆಂಡ್ ಮಾಡಿದ್ದೀನಿ ಅಲ್ಲಿ. ಅದಕ್ಕೆ ಅವು ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ಅನಿಸಿರೋದನ್ನು ನಾನು ತೊಗೊಂಡಿದ್ದೀನಿ ನೋಡಿರಿ. ದ ಪ್ರೈಸ್ ಆಫ್ ಪೆಟ್ರೋಲ್ ಶಾರ್ಟ್ ಬೈ 5% ಬಿಫೋರ್ ದ ಹೈಕ್. ದ ಪ್ರೈಸ್ ವಾಸ್ 82%. ಈ 82% ಐತೆ ನೋಡ್ರಿ. ಇದ್ರದ್ದು 5% ಕೇಳಿದಾರೆ ಅವ್ರು.
ಹೆಂಗೆ ಮಾಡಲೆ 5 ಒಂದಲೆ 5 20 2 10 2 41 ಈ 10 ಇಲ್ಲಿ ಹೋತಂದ್ರೆ ಇದು 4.1 ಆಗುತ್ತೆ. ಇಷ್ಟು ನಿಮಗೆ ಗೊತ್ತಾಯಿತು. ಎ ಮ್ಯಾನ್ ಟ್ರಾವೆಲ್ಸ್ 3045 ಕಿಲೋಮೀಟರ್ ಎವ್ರಿ ಮಂತ್. ಹೀಸ್ ಕಾರ್ ಗಿವ್ಸ್ ಅ ಮೈಲೇಜ್ ಆಫ್ 15 ಕಿಲೋಮೀಟರ್ ಪರ್ ಲೀಟರ್. ನೋಡ್ರಿ 3045 ಕಿಲೋಮೀಟ್ರ್ ಐತಂತ, ಒಂದು ಗಾಡಿ 15 ಮೀಟ್ರ್ ಮೈಲೇಜ್ ಕೊಡುತ್ತಂತ. 15 ಅಂದಲೇ 15 2 30, ಡೈರೆಕ್ಟ್ 3 ಹಚ್ಬಿಡ್ರಿ. 15 3 45 ಆಗೋಲ್ಲ, ನಡು 0 ಬಂದು 15 3 45 ಆಗುತ್ತೆ. ವಾಟ್ ಈಸ್ ದ ಇನ್ಕ್ರೀಸ್ ಇನ್ ದ ಮಂತ್ಲಿ ಎಕ್ಸ್ಪೆಂಡಿಚರ್ ಮ್ಯಾನ್ಸ್ ಟ್ರಾವೆಲ್ ಡ್ಯೂ ಟು ದ ಹೈಕ್ ಇನ್ ದ ಪೆಟ್ರೋಲ್ ಪ್ರೈಸ್? 203 ಇಂಟು 4.1 ಎಷ್ಟಾಯ್ತು ನೋಡ್ರಿ? 800 ಸಮಥಿಂಗ್ ಬರ್ತದೆ. 850 ಮ್ಯಾಗ ಅಂತೂ ಹೋಗಲ್ಲ. 832.3 ಬರ್ತದೆ. ಪಾಯಿಂಟ್ ಒಳಗಂತೂ ಕೊಟ್ಟಿಲ್ಲ ಎಕ್ಸಾಕ್ಟ್ ವ್ಯಾಲ್ಯೂ. ಅಂದರೆ 832. ಆಪ್ಷನ್ ನಂಬರ್ ಎ ರೈಟ್ ಆನ್ಸರ್. ಇನ್ನು ನೆಕ್ಸ್ಟ್ ನೋಡ್ರಿ. ಇಲ್ಲೈತೆ ನೋಡ್ರಿ, ಬೆಸ್ಟ್ ಓದ್ರಿ ಅನ್ಸುತ್ತೆ, ಅರ್ಥ ಆಗುತ್ತೆ ನಿಮಗೂ. ಅಂಕಿತ್ ವಾಸ್ ಟು ಗೆಟ್ 29% ಹೈಕ್ ಇನ್ ಸ್ಯಾಲ್ರಿ. ಅಂದ್ರೆ 29% ಅವ್ನ ಸ್ಯಾಲ್ರಿ ಹೆಚ್ಚಾಯಿತು ಡ್ಯೂ ಟು ಟೈಪಿಂಗ್ ಎರರ್. ಅಂದ್ರೆ ಅವ್ರ ಆಫೀಸ್ ಒಳಗೆ ಟೈಪಿಂಗ್ ಎರರ್ ಮಾಡಿ 29% ಹೆಚ್ಚು ಮಾಡಿದರು. ಎಷ್ಟು ಮಾಡಿದರು? 157% ಆಯಿತು. ಆ್ಯಂಡ್ ಪ್ರಿಂಟೆಡ್ ನ್ಯೂ ಸ್ಲಿಪ್ ಹಿ ರಿಸೀವ್ಡ್. ಅದು ಹಂಗೆ 3 ತಿಂಗಳು ಕಂಟಿನ್ಯೂ ಆಯಿತು. ಇಲ್ಲಿ ನೋಡಿರಿ, ಫಸ್ಟ್ ಅವ್ನ ಸ್ಯಾಲ್ರಿ ಎಷ್ಟಿರುತ್ತೆ? ಯಾವುದಿದ್ರೂ 100% ಇರುತ್ತೆ. 29% ಹೈಕ್ ಆತಂತ. ಆಯಿತು. ಟೈಪಿಂಗ್ ಎರರ್ ಆಗಿಂದ 157% ಹೈಕ್ ಆಯಿತು. ಇಲ್ಲಿದ್ದೆ ಇಲ್ಲಿಗೆ ಎಷ್ಟಾಯ್ತು ನೋಡ್ರಿ? 30 40 50 27. ಇಲ್ಲಿದ್ದ ಇಲ್ಲಿಗೆ 28 ಡಿಫ್ರೆನ್ಸ್ ಆಯಿತು. ಈ 28 ಡಿಫ್ರೆನ್ಸ್ ಏನೈತೆ ನೋಡ್ರಿ? 3 ಮಂತ್ಸ್ ತನಕ ಹಂಗೆ ಹೋಗುತ್ತಂತೆ. ಇಲ್ಲಿ ಕೊಟ್ಟಿದ್ದ ನೋಡ್ರಿ 3 ಮಂತ್ಸ್ ಅಂತ. 28 × 3 84. It excess paid to him the previous months to be deducted from his 4th month salary. ಅವ್ರಿಗೆ ಗೊತ್ತಾತ್ರಿ, ಇವನೊಂದು ಅದಕ್ಕಂದಲ್ಲೇ ಇವನದನ್ನು ಕಟ್ ಮಾಡ್ತಾರೆ ಅವ್ರು. 4ನೇ ತಿಂಗಳೊಳಗೆ ಗೊತ್ತಾಗಿ 3 ತಿಂಗಳು ತೊಗೊಂಡಿರ್ತಾರಲ್ಲ, ಅದನ್ನಷ್ಟು ಕಟ್ ಮಾಡ್ತಾರೆ ಅವ್ರು. ಈಗ 129% ಏನೈತೆ ನೋಡು, ಅದರೊಳಗೆ 84 ತೆಗೀರಿ. 29 10 39. 39 ಒಂದು 6 ಎಷ್ಟು? 45. ಈ 45 ಏನಿದೆ ನೋಡ್ರಿ, ಇದೇ 9,000 ರೂಪಾಯಿ. ಆದ್ರೆ ಪಾಯಿಂಟ್ ಈಸ್ ಆ್ಯಕ್ಚುಯಲ್ ಸ್ಯಾಲ್ರಿ ಎಷ್ಟಂತ. ಅಂದ್ರೆ 100% ಕೇಳಿಲ್ಲ ಅವರು, 129% ಕೇಳಿದಾರೆ ಅವರು. ಆ್ಯಕ್ಚುಯಲ್ ಸ್ಯಾಲ್ರಿ 129. 49 × 2 ಅಂತ ಅಷ್ಟೇ ಹಚ್ತೀನಿ ರೀ, ನಮಗೆ ಬೇಕಾಗಿರೋದು ವ್ಯಾಲ್ಯೂ. ಅದಕ್ಕೆ ಹೇಳ್ಬೇಕಂದ್ರೆ 49 × 2 00 ಹಚ್ಬೇಕು. ಹಚ್ಚಿಬಿಡಮ್ರಿ, ಸುಮ್ಮನೆ ಯಾಕೆ ಕನ್ಫ್ಯೂಸ. 129 × 200 ಮಾಡಿದ್ರೆ 25800 ಬರ್ತದೆ. ಮಾಡಿ ನೋಡ್ರಿ. ಆಪ್ಷನ್ ನಂಬರ್ ಡಿ ರೈಟ್ ಆನ್ಸರ್. ನೋಡ್ರಿ ಕ್ವಶನ್ ಹೆಂಗದ, ಎಲ್ಲ ಹೈ ಲೆವೆಲ್ಲೇ. ಇನ್ನು ನೋಡ್ರಿ ಮುಂದೆ ನೆಕ್ಸ್ಟ್ ಕ್ವಶನ್ನು. ಇದು ಮಸ್ತ್ ಐತಿ. CG ಎಲ್ಲ ಕೇಳಿದ್ದು ನೋಡ್ರಿ ಪ್ರಶ್ನೆ, ಅದು ಬಂತಲ್ಲ. ಹೈ ಲೆವೆಲ್ ಅಂತ ಹೇಳಿದೆ, ಮತ್ತು ಹೈ ಲೆವೆಲ್ ಇರಲೇಬೇಕಲ್ಲ ಪ್ರಶ್ನೆಗಳು. ABC ಡೊನೇಟ್ 10%, 7%, 9% ರೆಸ್ಪೆಕ್ಟಿವ್ಲಿ ಆಫ್ ದೇರ್ ಮಂತ್ಲಿ ಸ್ಯಾಲರೀಸ್ ಟು ಚಾರಿಟೇಬಲ್ ಟ್ರಸ್ಟ್. A ಎಷ್ಟು, B ಎಷ್ಟು, C. A ಆ್ಯಂಡ್ B ಆರ್ ಈಕ್ವಲ್ ಅಂತ ಕೇಳೋಣ. ಅಂದ್ರೆ 10 7 ಈಕ್ವಲ್ ಮಾಡ್ಕೊಳ್ಳೋದಲ್ಲ ನಮಗೆ ಬೇಕಾಗಿರೋದು. ಇದನ್ನು 10x ಅಂತ ತೊಗೋತೀನಿ.
ಈಕ್ವಲ್ ಅಂತ ಕೇಳಿದಾನಲ್ಲ, ಇದನ್ನು 7x ಅಂತ ತೊಗೋತೀನಿ, ಆದರೆ ಇದನ್ನು 9y ಅಂತ ತೊಗೋತೀನಿ. ಈಕ್ವಲ್ ಏನಂದ್ರೆ ಡಿಫರೆನ್ಸ್ ಬಿಟ್ವೀನ್ ದ ಡೊನೇಷನ್ ಆಫ್ ಎ ಆ್ಯಂಡ್ ಬಿ ಈಸ್ 900. ಎ ಆ್ಯಂಡ್ ಬಿ ಡಿಫರೆನ್ಸ್ ಎಷ್ಟೈತೆ ರೀ? 3 ಡಿಫರೆನ್ಸ್ ಐತಿ. 3 ಡಿಫರೆನ್ಸ್ ಇರೋದ 900 ಆದ್ರೆ ಒನ್ ವ್ಯಾಲ್ಯೂ ಎಷ್ಟು? 300. 3 ಇಂಟು 300, 1 ಇಂಟು 300. ಇಷ್ಟು ಮುಗಿತ್ರೆ. ಈಗ ನಮ್ಮ ಕೆಲಸ ಮುಗೀತು. ಇನ್ನು ನೆಕ್ಸ್ಟ್ ಇವಾಗ ನೋಡ್ರಿ ಏನಂತ ಕೊಟ್ಟಾನ. ಇಫ್ ದ ಟೋಟಲ್ ಡೊನೇಷನ್ ಆಫ್ ಎ ಬಿ ಈಸ್ 600 ಮೋರ್ ದ್ಯಾನ್ ಸಿ. ಟೋಟಲ್ ಡೊನೇಷನ್ ಎ ಆ್ಯಂಡ್ ಬಿ ಎಷ್ಟೈತ್ರಿ? ಟೋಟಲ್ ಡೊನೇಷನ್ 10x + 7x 17x ಈಕ್ವಲ್ ಟು 600 ಮೋರ್ ದ್ಯಾನ್ ಸಿ. 600 ರೂಪಿ ಮೋರ್ ದ್ಯಾನ್ ಸಿ ಅಂತ ಕೇಳಿದಾನ. ಇವಾಗ ನೋಡ್ರಿ ನಮ್ಗೆ ವ್ಯಾಲ್ಯೂ ಸಿಕ್ಕು. ಯಾರ್ದು ಸಿಕ್ತು? 17x ವ್ಯಾಲ್ಯೂ 300. 17x ಇಂಟು 300 ಈಕ್ವಲ್ ಟು ಎಷ್ಟು? 17 ಮೂರಲೆ 5100. ಈ 5100 ಒಳಗೆ ಈ 600 ಕಳೀರಿ. ಕೇಳಿದೆ ನೋಡ್ರಿ ಅಲ್ಲಿ. ಎ ಬಿ ಈಸ್ 600 ಮೋರ್ ದ್ಯಾನ್ ಸಿ ಅಂತ ಕೇಳೋಣ. 600 ಮೋರ್ ಅಂತ ಕೇಳೋಣ. ಅದನ್ನು ಈಕ್ವಲ್ ಮಾಡ್ಕೋಬೇಕಲ್ಲ. 0 0 11ರಾಗ 6 ಕಳೆದ್ರೆ ಎಷ್ಟು? 5. ಇಲ್ಲಿ ಮ್ಯಾಗ ಒಂದು ಇದು ಬರುತ್ತೆ, 5ರಾಗ 1 ಕಳೆದ್ರೆ 4500. ಈ 4500 ಎದ್ರ ವ್ಯಾಲ್ಯೂ? 9y ವ್ಯಾಲ್ಯೂ. 9 9500. ವಾಟ್ ಈಸ್ ದ ಮಂತ್ಲಿ ಸ್ಯಾಲ್ರಿ ಆಫ್ ಸಿ? 100% ಇರ್ತೈತಿ. 500 ಇಂಟು 100 50,000. ಆಪ್ಷನ್ ನಂಬರ್ ಸಿ ರೈಟ್ ಆನ್ಸರ್. ಅರ್ಥ ಆತಲ್ಲ? ಅರ್ಥ ಅಲ್ಲ ಅಂದ್ರೆ ವಾಪಸ್ ರಿವರ್ಸ್ ನೋಡ್ರಿ ವಿಡಿಯೋ. ರಿವರ್ಸ್. ನೆಕ್ಸ್ಟ್ ಈ ಥರ ಪ್ರಶ್ನೆಗಳನ್ನ ನೀವು ನೋಡಿರ್ತೀರಿ. ಆಲ್ಮೋಸ್ಟ್ ಅಲ್ಲಿ ಮಾಡಿರ್ತೀರಿ. ಒಂದಿಷ್ಟು ಜನ ಮಾಡಿರೋದಿಲ್ಲ. ಮಾಡಿದವರು ನೋಡ್ರಿ, ಮಾಡಲಾರ್ದವರು ನೋಡ್ರಿ. ಇದು ಹೈ ಲೆವೆಲ್ ಪ್ರಶ್ನೆ ಐತಿ. ಕನ್ಫ್ಯೂಸ್ ಲೆವೆಲ್ಲು. ಟೈಮ್ ಅಂತ ತಿನ್ನುವಂಥದ್ದು, ಟೈಮ್ ಹಾಳು ಮಾಡುವಂಥದ್ದು ಇದು. ನೀವು ನೆಕ್ಸ್ಟ್ ಸತ ಈ ಥರ ಬಂದಾಗ ಟೈಮ್ ಹಾಳು ಮಾಡಬಾರ್ದು. ನೋಡಿರಿ, ದ ಇನ್ಕಮ್ ಆಫ್ ಎ ಈಸ್ 80% ಆಫ್ ಬಿ's ಇನ್ಕಮ್. ಫಸ್ಟು ಎ ಬಿ ಅಂತ ತೊಗೋತೀನಿ. ಎ ಮತ್ತು ಬಿ ಅಂತ ತೊಗೋತೀನಿ. ಇಲ್ಲಿ ಇನ್ಕಮ್ಮು, ಇಲ್ಲಿ ಕೆಳಗೆ ಎಕ್ಸ್ಪೆಂಡಿಚರ್. ಬಿಡು. ದ ಇನ್ಕಮ್ ಆಫ್ ಎ ಈಸ್ 80%. ಇಲ್ಲಿ ನಾನಂದ್ರೆ 80%, 100% ಬರ್ಕೊತ ಹೋಗಲ್ಲ. ನಾನು ಇಷ್ಟೇ ಹೇಳ್ತಿದ್ದೀನಿ. 80% ಅಂದ್ರೆ ನೀವೇ ಮಾಡಿರಿ. ನೋಡಿರಿ, 80% ಅಂದರೆ ಈಗ 80% ಅಂದ್ರೆ ಡಿವೈಡೆಡ್ ಬೈ 100. 24 25 ಅಂದ್ರೆ ಎ ವ್ಯಾಲ್ಯೂ 4 ಆಗುತ್ತಾ, ಬಿ ವ್ಯಾಲ್ಯೂ 5 ಆಗುತ್ತೆ. ಆ ಥರ ನೀವೇ ಮಾಡಿರಿ. ಈ ಥರನೂ ಹೇಳೋದಂತ್ರ ಆಗಲ್ಲ. ಬಿಕಾಸ್ ಅಂದ್ರೆ ಹೈ ಲೆವೆಲ್ ಪ್ರಶ್ನೆ ಇರುತ್ತಂದ್ರೆ ನೀವು ಅರ್ಥ ಮಾಡ್ಕೊಂಡ್ರೆ, ನಾನು ಇಷ್ಟೆಲ್ಲ ಹೇಳಿದೆ ಅಂದರೆ ನೀವು ಸುಮ್ಮನೆ ಬಿಟ್ಬಿಡ್ತೀರ. ನೀವು ಇದನ್ನು ಕಲಿಯೋಕೆ ಹೋಗಲ್ಲ. ಅದಕ್ಕೆ ಹೇಳತ್ತೀನಿ ನಾನು. ನೀವು ಫ್ರ್ಯಾಕ್ಷನನ್ನು ಕಲೀರಿ. ಫ್ರ್ಯಾಕ್ಷನನ್ನು ಕಲ್ತ್ರೆ ಅಂದ್ರೆ ನಿಮ್ಗೆ ಈ ರೀತಿ ಹೇಳೋದನ್ನು ಈಸಿ ಆಗುತ್ತೆ ನಿಮ್ಗೆ. 80% ಅಂದರೆ 24 25. ನೆಕ್ಸ್ಟ್, ಆ್ಯಂಡ್ ದ ಎಕ್ಸ್ಪೆಂಡಿಚರ್ ಆಫ್ ಎ ಈಸ್ 60% ಆಫ್ ಬಿ's ಎಕ್ಸ್ಪೆಂಡಿಚರ್. 60% ಅಂದ್ರೆ ನೋಡಿರಿ, 60 ಡಿವೈಡೆಡ್ ಬೈ 100. 23 25 ಆಗಲ್ಲ, ಹೌದಿಲ್ಲ? 23 25. ಇವಾಗ ನೋಡಿರಿ, ಇಲ್ಲಿ ಕೊಟ್ಟಿದ್ದ ನೋಡಿರಿ ಅಸಲಿ ಆಟ. ಇಫ್ ದ ಇನ್ಕಮ್ ಆಫ್ ಎ ಈಕ್ವಲ್ ಟು 90% ಆಫ್ ಬಿ's ಎಕ್ಸ್ಪೆಂಡಿಚರ್. ಬಿದು ಎಕ್ಸ್ಪೆಂಡಿಚರ್ದು 90% ಐತಂತ.
90% ಅಂದ್ರೆ ಏನು ಹೇಳ್ರಿ, 90 ಡಿವೈಡೆಡ್ ಬೈ 100, 1 0 ಕ್ಯಾನ್ಸಲ್, 1 0 ಕ್ಯಾನ್ಸಲ್, 9/10 ಇಲ್ಲ. ಎ ಈಸ್ ಈಕ್ವಲ್ ಟು 90%. ಫಸ್ಟ್ ಈ ವ್ಯಾಡನ್ನು ನಾವು ಈಕ್ವಲ್ ಮಾಡ್ಕೋಬೇಕು. 5 ಬಲ್ಲಿ 4ರಿಂದ ಎಂಟರ್ ಮಾಡ್ತೀನಿ, 4 ಬಲ್ಲಿ 5ರಿಂದ ಇಂಟು ಮಾಡ್ತೀನಿ. ನೆಕ್ಸ್ಟ್ 90% ಅಂತ ಕೇಳಿದಾರೆ. ಈಗ 9 ಇಲ್ಲಿ 10, 9/10 ಆಯ್ತಲ್ಲ. ಇಲ್ಲಿ ಮ್ಯಾಲೆ ಏನು ಇಂಟು ಮಾಡಿದ್ದೀನಿ ಕೆಳಗೂ ಅದೇ ಇಂಟು ಮಾಡ್ತೀನಿ. ಯಾಕೆ ಮಾಡ್ಬೇಕಂತ ಕೇಳಬೇಡ್ರಿ, ಈಕ್ವಲ್ ಮಾಡ್ಕೋಬೇಕು. ಈಗ ಇದು ಬಿಟ್ಟು ಅಂದ್ರೆ 4 ಇಲ್ಲಿ 29 180 -3 ಮಾಡ್ತಾರಲ್ಲ, ಇಲ್ಲ ಇಲ್ಲಿ ಮ್ಯಾಲೆ ಏನು ಇಂಟು ಮಾಡಿದ್ರೆ ತೆಳಗೂ ಇಂಟು ಮಾಡಿರಿ, ಇಲ್ಲಿ ಏನು ಇಂಟು ಮಾಡಿದ್ರೆ ಇಲ್ಲಿ ಇದನ್ನು ಇಂಟು ಮಾಡಿರಿ, ಹೌದಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಏನೈತೆ ನೋಡ್ರಿ, ಇಲ್ಲಿ ಇಂಟು ಮಾಡಿರಿ, ಇದನ್ನು ಇಲ್ಲಿ ಇಂಟು ಮಾಡಿರಿ. ಸಾರಿ, ನಾವು ಒಂದು ಸ್ವಲ್ಪ ಕನ್ಫ್ಯೂಸ್ ಆಯಿತು. ಇಲ್ಲಿ ನೋಡ್ರಿ, ಎಕ್ಸ್ಪೆಂಡಿಚರ್ ಸೇಮ್ ಆಗ್ಬೇಕು, ಇನ್ಕಮ್ ಸೇಮ್ ಆಗ್ಬೇಕಲ್ಲ, ಅದಕ್ಕೆ ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ, ಇಲ್ಲೇನು 5ರಿಂದ ಮತ್ತು 9 ಇಲ್ಲಿ ಏನಿದೆ ಇಲ್ಲಿ ಕಾಪಿ ಮಾಡಿದ್ದೀನಿ. ಇಲ್ಲಿ 4 × 10 ಐತಿ, 4 × 10 ಇಲ್ಲೂ ಮಾಡಿದ್ದೀನಿ. ಇನ್ನು ನೆಕ್ಸ್ಟು ನೀವೇ 4 5 20, 29 180, 3 4 12, 12 120, 5 5 25, 25 9 225, 5 4 20, 20 200. ನೋಡಿರಿ, 180 20 ಕಳೆದ್ರೆ ಎಷ್ಟು? 60. 225 20 ಕಳೆದ್ರೆ 25. ಎಷ್ಟರಲ್ಲಿ ಹೋಗುತ್ತೆ? 5ರಲ್ಲಿ ಹೋಗುತ್ತೆ. 5 5 5 12. ಈಗ ನೋಡ್ರಿ ಆನ್ಸರ್ ಸಿಗ್ತಾ ನಮಗೀಗ. ವಾಟ್ ಪರ್ಸೆಂಟ್ ಸೇವಿಂಗ್ಸ್ ಆಫ್ ಎ ಮೋರ್ ದ್ಯಾನ್ ಬಿ ಸೇವಿಂಗ್ಸ್? ಬಿ ಎಷ್ಟು? 5 ಕೆಳಗೆ ಬರ್ಕೊಂಡೆ. ಎ ಎಷ್ಟು? 3 ಐತೆ ನೋಡ್ರಿ, ಇಲ್ಲಿದ್ದೆ ಇಲ್ಲಿಗೆ 12 - 5 7 3 ಐತಿಲ್ಲ, 7 ಇಂಟು 100%. 5 ಅಂದಲೆ 5 20 27, 140% ಆನ್ಸರ್. ದಿ ಬೆಸ್ಟ್ ಕ್ವಶನ್. ಈ ರೀತಿ ಯಾರೂ ಮಾಡಿಲ್ಲ. ನಾನು ಎಲ್ಲಿ ಬೇಕಾದಲ್ಲಿ ಪ್ರೂವ್ ಮಾಡ್ತೀನಿ. ಯೂಟ್ಯೂಬಲ್ಲಿ ನೀವು ಇದನ್ನು ಚೆಕ್ ಮಾಡಿರಿ, ಗೂಗಲಲ್ಲೂ ಚೆಕ್ ಮಾಡಿರಿ, ಟೆಕ್ಸ್ಟ್ ಬುಕ್ ಆ್ಯಪಲ್ಲೂ ಚೆಕ್ ಮಾಡಿರಿ, ಎಲ್ಲ ಎಕ್ಸ್ ಮೆಥಡ್ ಹೇಳಿದ್ದಾರೆ. ಈ ಮೆಥಡ್ ಯಾರಾದರೂ ಹೇಳಿದ್ರಂದ್ರೆ ನಂಗೆ ಹೇಳ್ರಿ, ಕಮೆಂಟ್ ಮಾಡಿರಿ. ಇದೇ ರೀತಿ ಮಾಡಿರಿ, ಇದು ಟೈಮ್ ಸೇವಿಂಗ್ ಮೆಥಡ್. ಯೂಟ್ಯೂಬಲ್ಲಿ ಹೇಳ್ತಾರೆ 8/9 ತೊಗೊಂಡು ಮಾಡ್ಬೇಕಂತ. ಬೇಡ, ಆ ರೀತಿ ಮಾಡಿದ್ರೆ ಟೈಮ್ ಆಗೋಗ್ಬಿಡ್ತದೆ, ಎಂದು ಎಕ್ಸಾಮ್ ಮುಗ್ಸೋಕ್ಕಾಗಲ್ಲ. ಇಲ್ಲೊಂದೈತೆ ನೋಡ್ರಿ, ಇದು ಏನು ಲ್ಯಾಂಗ್ವೇಜ್ ಅರ್ಥ ಮಾಡ್ಕೊಳ್ಳೋಕೆ ಟೈಮ್ ಆಗಿಬಿಡ್ತದೆ. ಲ್ಯಾಂಗ್ವೇಜ್ ಅರ್ಥ ಮಾಡ್ಕೊಳ್ಳೋದ್ರಾಗ ಟೈಮ್ ಆಗಿಬಿಡ್ತದೆ, ಎಲ್ಲಿ ಸಾಲ್ವ್ ಆಗುತ್ತೆ? ಹೈ ಲೆವೆಲ್ ಕ್ವಶನ್. ಇಲ್ಲಿ ನೋಡ್ರಿ, ರವಿ ಇನಿಷಿಯಲಿ ಹ್ಯಾಡ್ ಸರ್ಟನ್ ನಂಬರ್. ರವಿ ಮತ್ತು ಭಾನು ಇಬ್ಬರು ಅದಾರ. ಫಸ್ಟು ರವಿ ಅಂತ ಬರ್ಕೋತೀನಿ, ನೆಕ್ಸ್ಟ್ ಯಾರು? ಭಾನು ಅಂತ ಬರ್ಕೋತೀನಿ. ರವಿ ಇನಿಷಿಯಲಿ ಹ್ಯಾಡ್ ಎ ಸರ್ಟನ್ ನಂಬರ್ ಆಫ್, ನನಗೆ ಗೊತ್ತಿಲ್ಲ ರೀ ಅವ ಎಷ್ಟು ಹೊಂದಿದಾನಂತ, ನಂಗೆ ಗೊತ್ತಿಲ್ಲ. 100 ಅಂತ ತೊಗೋತೀನಿ. ಭಾನು ಇನಿಷಿಯಲಿ ಹ್ಯಾಡ್ 80%, ಅಂದ್ರೆ ಇವರು 80 ಹೊಂದಿದ್ದಾರೆ ಅಂತ ಗೊತ್ತು, 80 ಅಂತ ತೊಗೊಂಡಿದ್ದೀನಿ ನಾನು. ಇವಾಗ ನೋಡ್ರಿ, ನೆಕ್ಸ್ಟ್ ಏನಂತ ಕೇಳಿದಾನ? ರವಿ ಇನಿಷಿಯಲಿ ಹ್ಯಾಡ್, ರವಿ ಗೇವ್ 10% ಆಫ್ ಎ ಚಾಕ್ಲೇಟ್ ಟು ಹಿಸ್ ಸಿಸ್ಟರ್. ಇದ್ರೊಳಗಿಂದ ಏನೈತೆ ನೋಡ್ರಿ, ಇದ್ರೊಳಗಿಂದ 10% ಅಂದ್ರೆ 10, 100ದ 10% 10 ಅಲ್ಲ. ಅವನು ಸಿಸ್ಟರ್ಗೆ ಕೊಡ್ತಾನಂತ, ಅಂದ್ರೆ ಭಾನುಗೆ ಕೊಡ್ತಾನಂತ. ಇದು ಇಲ್ಲ ಲೈನಾಗಿ ಕೊಟ್ಟದ್ದು ಬೇಡ ನಾವು. ವೈಲ್ ಭಾನು ರಿಸೀವ್ಡ್ ಫ್ರಮ್ ಈಸ್ ಅಂಕಲ್ ಯಾರು ಗೊತ್ತಿಲ್ಲ. 35% ಆಫ್ ನಂಬರ್ ಆಫ್ ಚಾಕ್ಲೇಟ್ಸ್ ಇನಿಷಿಯಲಿ ಹ್ಯಾಡ್. ಇನಿಷಿಯಲಿ ಅಂದರೆ 80% ಆಲ್ರೆಡಿ ಹ್ಯಾಡ, ಇದ್ರದ್ದು 35% ಅಂಕಲ್ ಕಡೆಯಿಂದ ಬರ್ತದಂತೆ. ಈ 80ರದ್ದು 35%, ಇದು 9 ಅನ್ನಿಸ್ತಲ್ರಿ. ಹಿಂಗಾಗಿ ನಮ್ಗೆ ಆಗ ಕನ್ಫ್ಯೂಸ್ ಆಯ್ತು ನೋಡ್ರಿ. ಬರೀ ಮುಂದೆ ಒಂದು ಸ್ವಲ್ಪ
80 ಇಂಟು 35 ಡಿವೈಡೆಡ್ ಬೈ 100. 5 ಒಳ್ಳೆ 5 20 ಡೈರೆಕ್ಟ್ ಬರೋದಿಲ್ಲ, ನೀವೇ ಮಾಡಿರಿ ನೋಡಿರಿ. ಆದರೂ ಮಾಡೀನಿ. 5 ಒಳ್ಳೆ 5 20 21 24 4 ಒಳ್ಳೆ. ಈಗ ಎಷ್ಟದ ನೋಡಿರಿ ಬಾನು ಕಡೆ, 80 + 20 100 + 8 108. ಬಾನು ಫೈನಲಿ ಹ್ಯಾಡ್ 54 ಚಾಕ್ಲೇಟ್ಸ್. ಬಾನು ನೋಡ್ರಿ 108 ವ್ಯಾಲ್ಯೂ ಏನಿದೆ ನೋಡ್ರಿ 54 ಹ್ಯಾಡ್ ಅಂತ. ಹೌ ಮೆನಿ ಚಾಕ್ಲೇಟ್ಸ್ ಡಿಡ್ ರವಿ ಗಿವ್ ಟು ಹಿಸ್ ಸಿಸ್ಟರ್? ಎಷ್ಟು ಚಾಕ್ಲೇಟ್ ಕೊಟ್ಟಾನ್ರಿ? 10 ಚಾಕ್ಲೇಟ್ ಕೊಟ್ಟಾನ. 27ರಿಂದ ಗೊತ್ತು. 27 ಎರಡಲೆ 27 4 2 1 2 2 2 1 2 5. ಸ್ವಲ್ಪ ಕಡ್ತಾ ಇಲ್ಲಿ ಸ್ಪೀಡ್ ಹೊಡೆದೀನಿ, ಸ್ವಲ್ಪ ನೋಡ್ಕೊಂಡು ಅಡ್ಜಸ್ಟ್ ಮಾಡಿರಿ. ಆಪ್ಷನ್ ನಂಬರ್ ಸಿ ರೈಟ್ ಆನ್ಸರ್. ನಾನು ನಿಮಗೆ ಎಲ್ಲಿ ಇದು ಆಗ್ಬಿಡೋದಂತ ಡೈರೆಕ್ಟ್ ಶಾರ್ಟ್ಕಟ್ ಮೆಥಡ್. ನಿಮಗೆ ನೀವು ಬೇಕಾದಲ್ಲಿ ಸರ್ಚ್ ಮಾಡಿ ನೋಡ್ರಿ, ಈ ಮೆಥಡ್ ಅಂತೂ ಸಿಗಲ್ಲ. ಆಲ್ಮೋಸ್ಟ್ ಅಲ್ಲಿ ಎಕ್ಸ್ ಮೆಥಡೇ ಹೇಳಿರ್ತಾರೆ ಅವ್ರು, ಎಲ್ಲೋ ಕೆಲವೊಬ್ಬರು ಹೇಳಿರ್ತಾರೆ. ಈ ಕ್ವೆಶನ್ ನೀವು ಹುಡುಕ್ಯಾಡ್ರಿ, ನಿಮಗೆ ಸಿಗಲ್ಲ. ಮಾಕ್ ಟೆಸ್ಟ್ ಇಲ್ಲಿರೋಂಥ ಪ್ರಶ್ನೆ ಇದು. ದಿ ಬೆಸ್ಟ್ ಕ್ವೆಶನ್ ಅಂತ ಹೇಳ್ತೀನಿ ಇದನ್ನು, ದಿ ಬೆಸ್ಟ್. ಆಲ್ಮೋಸ್ಟ್ ಅಲ್ಲಿ ಇದನ್ನು ಯಾವ ರೀತಿ ಮಾಡ್ಬೇಕಂತ ಲ್ಯಾಂಗ್ವೇಜ್ ಅರ್ಥ ಆದ್ರೂ ಮಾಡೋಕ್ಕಾಗಲ್ಲ, ಯಾವ ರೀತಿ ವ್ಯಾಲ್ಯೂ ಎಲ್ಲಿ ಹೋಯ್ತು ಅಂತ ಗೊತ್ತಾಗೋದಿಲ್ಲ, ಹೌದಲ್ಲ? ಮತ್ತು ನೋಡಿರಿ, ಫಸ್ಟ್ ಆ್ಯನ್ಯುವಲ್ ಇನ್ಕಮ್ ಇನ್ಕ್ರೀಸ್ಡ್ 4.5 lakhs ಅಂತ. ಆಮೇಲೆ ರೆಡ್ಯೂಸ್ಡ್ ಫ್ರಮ್ 26 to 20%. 26% ಇದ್ದಿದ್ದು 20 ಆಯ್ತಂತ. ಆಯಿತು. ಹಿ ನಾವು ಪೇಸ್ 1200 ಮೋರ್ ಇನ್ಕಮ್ ಟ್ಯಾಕ್ಸ್. 26ರಿಂದ 20% ಆಗೋಣ ಅವ 12,000 ರೂಪಾಯಿ ಟ್ಯಾಕ್ಸ್ ಹೆಚ್ಚು ಕೊಡ್ಬೇಕಾಯ್ತಂತ. 12,000 ರೂಪಾಯಿ ಟ್ಯಾಕ್ಸ್ ಹೆಚ್ಚು ಕೊಡೋದ್ರಿಂದನ ಅವನದು ಇನ್ಕಮ್ನು ಹೆಚ್ಚಾಗಿರ್ತದೆ. ಅವ್ನ ಇನ್ಕಮ್ ಹೆಚ್ಚಾಗೈತಲ್ಲ ರೀ, ಅವ್ನು ಟ್ಯಾಕ್ಸ್ ಕೊಡಬಾರ್ದಂದ್ರೆ ಏನು ಮಾಡ್ಬೇಕು ನಾವು? ನೋಡಿರಿ, 12,000 ಏನೈತೆ ನೋಡ್ರಿ, ಅದು 20 ವ್ಯಾಲ್ಯೂ 100% ಎಷ್ಟು ನೋಡಿರಿ? 21 2600 × 100 ಎಷ್ಟಾಯಿತು? 600 × 100 60,000 ಆಯಿತು. ಇಲ್ಲೆಲ್ಲ ಲ್ಯಾಕ್ ಒಳಗೈತಿ. ಇದನ್ನು ನೀವು ಫಸ್ಟ್ ಈ ಥರ ಮೆಥಡ್ ಮಾಡ್ಬೇಕಂದ್ರೆ ಟ್ರಿಕ್ಕಿ ಕ್ವೆಶನ್ಸ್ ಇವು. 60,000 ಐತಿ, ಇದನ್ನು ಲ್ಯಾಕ್ ಒಳಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಏನು ಮಾಡಬೇಕು? 0.6 lakh, ಹೌದಲ್ಲ? 0.6 lakh 0.6 lakh ಬರೆದು ಬಿಡ್ತೀನಿ. 0.6 lakh. ಇಲ್ಲಿ ನೋಡ್ರಿ, ಇದನ್ನು ಕಡ್ತಾ ಹೊಡ್ಕೊಂಬಿಡೋಣ. 2 13 2 10 ಇದು ಉಲ್ಟಾ ಆಗುತ್ತೆ ರೀ. 10 ಇಷ್ಟು 13 10 ಇಷ್ಟು 13 ಆಯಿತು. 0.6 lakh ಹೆಚ್ಚಾಗಿತ್ತಲ್ಲ. 4 ಈ 5 lakh ಒಳಗೆ 0.6 lakh ತೆಗೀರಿ. 15ರಾಗ 6 ಕಳೆದ್ರೆ 9, 4 1 ಕಳೆದ್ರೆ 3, 3.9 ಹೆಚ್ಚಾಗಿದ್ದೆಷ್ಟು ನೋಡ್ರಿ? ಹೆಚ್ಚಾಗಿದ್ದೆಷ್ಟು 3 ಏನಿದೆಯಲ್ಲ ಅದು 3.9. ವಾಟ್ ಈಸ್ ಈಸ್ ಇನ್ಕ್ರೀಸ್ಡ್ ಇನ್ಕಮ್? ಫಸ್ಟ್ ಎಷ್ಟಿತ್ತು? 10. 3 1 3 3 10 × 1.3 ಅಂದ್ರೆ 13 ಆಯಿತು. ವಾಟ್ ಈಸ್ ಈಸ್ ಇನ್ಕ್ರೀಸ್ಡ್ ಇನ್ಕಮ್? ಇನ್ಕ್ರೀಸ್ಡ್ ಫಸ್ಟಿಗೆ ಎಷ್ಟಿತ್ತು? ಅವ್ರು ಫಸ್ಟಿಗೆ ಕೊಟ್ಟಾರೆ ನೋಡ್ರಿ, 4.5 lakhs ಇನ್ಕ್ರೀಸ್ ಆತಂತಂದ್ರೆ ಫಸ್ಟಿಗೆ ಎಷ್ಟಿತ್ತು ಇನ್ಕ್ರೀಸ್? ಹೌದಲ್ಲ? 13 + 4.5 = 13 4 ಎಷ್ಟು? 17.5 17.5. ಆಪ್ಷನ್ ನಂಬರ್ ಎ ರೈಟ್ ಆನ್ಸರ್. ಈ ರೀತಿ ಕ್ವಶನ್ ನಿಮ್ಗೆ ಸಿಗಲ್ಲ.
ಬೇಕಾದ್ರೆ ನೋಡ್ರಿ ನೀವು ಸರ್ಚ್ ಮಾಡಿ ನೋಡ್ರಿ ಈ ಕ್ವೆಶನ್ ನಿಮಗೆ ಸಿಗಲ್ಲ. ಸಿಕ್ಕರೂ ಇದರ ಆನ್ಸರ್ ಹೆಂಗೋ ಕೊಟ್ಟಿರ್ತಾರೆ ಅವರು. ಇಷ್ಟು ಈಸಿಯಾಗಿ ಮಾಡಿದ್ದೀನಿ. ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. ಅದು ಇವತ್ತು 10 ಪ್ರಶ್ನೆ 9 ಪ್ರಶ್ನೆ ಅಂತೂ ಇದು ಕೊನೆಯ ಪ್ರಶ್ನೆ. ಕ್ಲಾಸ್ ಸ್ಪೀಡ್ ಆದ್ರೂ ನಾನು ಟೈಮ್ ವೇಸ್ಟ್ ಮಾಡಲ್ಲ. ನಾನು ಡೈರೆಕ್ಟ್ ಲೆಕ್ಕ ಮಾಡ್ಕೊಂಡು ಹೋಗ್ಬಿಡ್ತೀನಿ, ಟೈಮ್ ನೋಡೋಕೆ ಹೋಗಲ್ಲ. 1 ತಾಸು ಆಗಲಿ ಅಂತ ಮಾಡ್ತಿರ್ತಾರೆ ಕೆಲವೊಬ್ಬರು. ನಂಗೆ ಅದು ಬೇಕಾಗಿಲ್ಲ. ನಾನು ಡೈಲಿ 10 ಕ್ವಶನ್ನು ಹೈ ಲೆವೆಲ್ಲು ಮಾಡಬೇಕು ಅಷ್ಟೇ. ದ ಟೋಟಲ್ ಕಾಸ್ಟ್ 3 ಮ್ಯಾಂಗೋಸ್ ಆ್ಯಂಡ್ 4 ಆ್ಯಪಲ್ಸ್ ಈಸ್ 160. ಇದು ನೋಡಿರಿ, ಈ ರೀತಿ ಪ್ರಶ್ನೆ. ಇದು ಬೆಸ್ಟ್ ಕ್ವಶನ್ನು. ಇದು ಹೈ ಲೆವೆಲ್ ICR ಮೇನ್ಸ್ ಒಳಗೆ ಕೇಳಿದ್ದು ನೋಡಿರಿ. ಇದು ಪ್ರಿಲಿಮ್ಸ್ ಅಲ್ಲ, ಮೇನ್ಸ್ ಒಳಗೆ ಕೇಳಿದ್ದು. ಫಸ್ಟು ಮ್ಯಾಂಗೋಸ್ಗೆ ಎಕ್ಸ್ ಅಂತ ತಗೋತೀನಿ, ಆ್ಯಪಲ್ಗೆ Y ಅಂತ ತಗೋತೀನಿ. ಸ್ವಲ್ಪ ಲೆಂತಿ ಆಗ್ಬೋದ್ರೆ ಅಕ್ಷರ ಸಣ್ಣ ಬರೀತೀನಿ. 100x 100y. 3 ಮ್ಯಾಂಗೋಸನ್ನು ಮ್ಯಾಂಗೋ ಆ್ಯಪಲ್ ಅಂತ ಬರೆದ್ಬಿಡೋಣ ತಡ್ರಿ. ಮ್ಯಾಂಗೋ ಆ್ಯಪಲ್ 300x ಪ್ಲಸ್ 4 ಆ್ಯಪಲ್ ಅಂದರೆ 400 ಈಕ್ವಲ್ ಟು 160 rupees. If the cost of mango increases by 20%, ನಮಗಿದು ಬ್ಯಾಡ್ರಿ ಸದ್ದ. ಆ್ಯಂಡ್ ದೆನ್ ಟೋಟಲ್ ಕಾಸ್ಟ್ ಆಫ್ 5 ಮ್ಯಾಂಗೋಸ್ ಆ್ಯಂಡ್ 7 ಆ್ಯಪಲ್ಸ್ ಇಸ್ 260. 5 ಮ್ಯಾಂಗೋಸ್ ಅಂದ್ರೆ 500x ತೊಗೋತೀನಿ, ಪ್ಲಸ್ 7 ಆ್ಯಪಲ್ ಅಂದ್ರೆ 700 y. ಇಲ್ಲಿ y ಅಂತ ಕೊಡಬಾರ್ದಿಲ್ಲ, y ಈಕ್ವಲ್ ಟು 260 ಅಂತ ತೊಗೊಂಡಿದ್ದೀನಿ. ಇಲ್ಲಿ ನೋಡ್ರಿ ಇನ್ಕ್ರೀಸ್ ಕೊಟ್ಟಿದ್ದಾನಲ್ಲ, ಇಲ್ಲಿ ನಾವು ಒಂದನ್ನು ಸೇವ್ ಮಾಡ್ಕೊಂಡು ಒಂದು ವ್ಯಾಲ್ಯೂ ತೊಗೊಂಡು ಇನ್ನೊಂದು ವ್ಯಾಲ್ಯೂವಲ್ಲಿ ಹಾಕಿ ಕಂಡುಹಿಡಿಬೇಕು. ಇಲ್ಲಿ ನೀವು ಕನ್ಫ್ಯೂಸ್ ಹಾಕಿರಿ, ಇಲ್ಲಿ ನೀವು ಕನ್ಫ್ಯೂಸ್ ಆಗ್ಬಿಡ್ರಿ. ಬೆಸ್ಟ್ ಹೇಳಾಕತ್ತೀನಿ, ತಿಳ್ಕೊಂಬಿಡ್ರಿ. ನೆಕ್ಸ್ಟ್ ಈ ಥರ ಕ್ವಶನ್ ಬರ್ತಾವೆ. ಇಲ್ಲಿ ನೋಡ್ರಿ ನೆಕ್ಸ್ಟ್, ಇಫ್ ದ ಕಾಸ್ಟ್ ಆಫ್ ಮ್ಯಾಂಗೋ ಇನ್ಕ್ರೀಸಸ್ 20%. ಮ್ಯಾಂಗೋ ಎಷ್ಟೈತ್ರಿ 100x. 20% ಆದರೆ ಎಷ್ಟು? 100 + 20 120. ಮ್ಯಾಂಗೋ ಎಷ್ಟು ಬಂದವು? 5 ಬಂದವು. 500 ಅಂತ ಹಿಡಿಬೇಡ್ರಿ, 5. 100 + 20 120. 120 × 5 600. ಪ್ಲೀಸ್ ಅರ್ಥ ಮಾಡ್ಕೊರಿ, ಹೇಳತ್ತೀನಿ. ಇಷ್ಟು ಈಸಿ ಯಾರೂ ಹೇಳಂಗಿಲ್ಲ. ಇನ್ನೊಂದು ಸತಿ ಹೇಳ್ತೀನಿ ನೋಡ್ರಿ. ಇಫ್ ದ ಕಾಸ್ಟ್ ಆಫ್ ಮ್ಯಾಂಗೋ ಇನ್ಕ್ರೀಸಸ್ ಬೈ 20%, ಪ್ಲಸ್ 100x ಇತ್ತು, ಇದ್ರದ್ದು 20 ಏರಿಸ್ಬೇಡ್ರಿ, 100x. 100x + 20 120. 120 × 5 600. 600x. ನೆಕ್ಸ್ಟು ಇಲ್ಲಿ ಡಿಕ್ರೀಸ್ ಮಾಡಿದ್ದಾರೆ ನೋಡಿರಿ. ಆ್ಯಪಲ್ ಆ್ಯಂಡ್ ಆ್ಯಪಲ್ ಡಿಕ್ರೀಸಸ್ ಬೈ 20%. ಅಂದರೆ ನೋಡಿರಿ 100 - 20 ಅಂದರೆ ಎಷ್ಟು? 80. 80 × 7 560. 560 y ಈಕ್ವಲ್ ಟು 260. 260ನೇ ಬರ್ಕೋತೀನಿ. ಇವಾಗ ನೋಡಿರಿ, ಯಾವುದಾದ್ರೂ ಒಂದು ವ್ಯಾಲ್ಯೂನ ಖತಮ್ ಮಾಡ್ಬೇಕು ನಾವು, ಅಂದರೆ ಒಂದು ವ್ಯಾಲ್ಯೂ ಸಿಗುತ್ತೆ ನಮ್ಗೆ. ಇಲ್ಲಿ ನೋಡಿರಿ 300ನ್ನು 600 ಮಾಡ್ಬೋದಾ? 300ನ್ನು 600 ಮಾಡ್ಬೋದಾ? ನಮಗೆ ಈ ವ್ಯಾಲ್ಯೂ ಇಸೋದು ಅವಶ್ಯಕತೆಯೇ ಇಲ್ಲ. ಈ ವ್ಯಾಲ್ಯೂ ನಮಗೆ ಅವಶ್ಯಕತೆಯೇ ಇಲ್ಲ. ವಾಪಸ್ ಮಾಡ್ತೀನಿ ನೋಡಿರಿ. ಇಲ್ಲಿ ಇದನ್ನು 600 ಮಾಡ್ಬೇಕಂದ್ರೆ 2ರಿಂದ ಇಂಟು ಮಾಡ್ತೀನಿ. ಇಲ್ಲಿ 2ರಿಂದ ಇಂಟು ಮಾಡಿದ್ರೆ ಇಲ್ಲಿ 2ರಿಂದ, ಇಲ್ಲಿ 2ರಿಂದ ಮಾಡಿದ್ರೆ ಇಲ್ಲಿ 2ರಿಂದ. ಅರ್ಥ ಮಾಡ್ಕೊಂಡ್ರೆ ನಮಗೆ ಈ ಸದ್ಯ ವ್ಯಾಲ್ಯೂ ಬೇಕಾಗಿಲ್ಲ, ನಮಗಿದು ಬೇಕು. ಹೊಸ ವ್ಯಾಲ್ಯೂ ಸಿಗ್ತಿಲ್ಲ ನಮಗೆ. ಇದನ್ನು ಜಸ್ಟ್ ಅವ್ರು ಕೊಟ್ಟಿದ್ದು ನಾವು ಮಾಡ್ಕೊಂಡಿದ್ದು ಜನ. ಇದು ಬಿಟ್ಟು ಬಿಡ್ರಿ. ಇಲ್ಲಿ ನೋಡಿರಿ, ಇದನ್ನು 600 ಮಾಡ್ಬೇಕಂದ್ರೆ 300ನ್ನು 2 ಇಂಟು ಮಾಡ್ಬೇಕು. 2ರಿಂದ ಗುಣಿಸೀನಿ, ಇಲ್ಲಿ 2ರಿಂದ ಗುಣಿಸೀನಿ. ಇಲ್ಲಿ ಯಾಕಪ್ಪ ಇದನ್ನು ತಲೆ ಕೆಡಿಸ್ಬಿಡ್ರಿ. ಇಲ್ಲಿ ಏನು ಮಾಡಿರ್ತಾರೆ ನೋಡ್ರಿ, ನಮಗೆ ಈ ವ್ಯಾಲ್ಯೂ 0 ಮಾಡಬೇಕು. ಈ ವ್ಯಾಲ್ಯೂ 0 ಮಾಡ್ಬೇಕಪ್ಪ ಅಂದ್ರೆ
600 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 400 ಇಂಟು 2 ಮಾಡಿರಿ, 160 ಇಂಟು 2 ಮಾಡಿದ್ರಿ. ಆಯಿತು. 300x ಇಂಟು 2 600. ನಮಗಿಲ್ಲಿ ತೆಳಗೆ ಇಲ್ಲೊಂದು 600 ಎಕ್ಸು ಪ್ಲಸ್ಸು ಇಲ್ಲಿ ಕೆಳಗೆ ನೋಡ್ರಿ 400 ಇಂಟು 2 800 ವೈ ಕೆಳಗೆ 560 ಈಕ್ವಲ್ ಟು ವೈ. 160 ಇಂಟು 2 320. ಇದು 260 ನೋಡ್ರಿ. ಇದು 0. ನಾ ಹೇಳಿದ್ನಲ್ಲ ಕ್ಯಾನ್ಸಲ್ ಮಾಡ್ಕೋತೀನಂತೆ. 800ರಾಗ 60 ಕಳೆದ್ರೆ ನೋಡ್ರಿ 0 4 240 ಈಕ್ವಲ್ ಟು ಅಷ್ಟು 40 50 60. 61 64 64. ವೈ ವ್ಯಾಲ್ಯೂ ಸಿಕ್ತು. ವೈ ವ್ಯಾಲ್ಯೂ ಈಕ್ವಲ್ ಟು 1/4. ಇಟೋತನ ಮಾಡಿ ನಾವು ಬರೀ ವ್ಯಾಲ್ಯೂ ತೆಗೆದವ್ರಿ. 1/4 ವೈ ವ್ಯಾಲ್ಯೂ. ನಮಗಿನ್ನೂ ಎಕ್ಸ್ ವ್ಯಾಲ್ಯೂ ಸಿಕ್ಕಿಲ್ಲ. ಎಕ್ಸ್ ವ್ಯಾಲ್ಯೂ ಸಿಗ್ಬೇಕಂದ್ರೆ 2ರಾಗ ಒಂದು ಕಡೆ ಇಡ್ತೀನಿ ನೋಡ್ರಿ. ಈಗ ಫಸ್ಟ್ನೇ ತೊಗೊಲಿ, 2ನೇ ತೊಗೊಲಿ, 400 200 2ನೇದು ತೊಗೋತೀನಿ ನೋಡ್ರಿ. ತೊಗೊರಿ. ಇಲ್ಲಿ ಮಾಡಲಿ, ಆನ್ಸರ್ ಇಲ್ಲಿ ಮಾಡಲಿ. 600x ಪ್ಲಸ್ 560 ಇಂಟು, ಯಾಕಂದ್ರೆ ವೈ ವ್ಯಾಲ್ಯೂ 1/4. ಇದನ್ನು ಯಾರೂ ಹೇಳಲ್ಲ ರೀ. ಡೈರೆಕ್ಟ್ ವೈ ವ್ಯಾಲ್ಯೂ ಅನ್ಕೊಂತಕ್ಕಾರ ಹುಡುಗರಿಗೆ ಅರ್ಥ ಆಗಲ್ಲ. ಡೈರೆಕ್ಟ್ ವೈ ವ್ಯಾಲ್ಯೂ ಅಂತ ಹಚ್ಕೊಂಡ್ಬಿಡ್ತಾರೆ. ಎಲ್ಲಿದ್ರಿ ವೈ ವ್ಯಾಲ್ಯೂ ಅಂತ ಕೇಳ್ತಾರೆ. ಅವ್ರು ಹೇಳಕ್ಕೆ ಹೋಗಲ್ಲ, ಅವ್ರಿಗಲ್ಲಿ ಟೈಮ್ ಇರಲ್ಲ ಅಂತ ಹೇಳಕ್ಕೆ ಹೋಗಲ್ಲ ಯಾವುದೇ ಸರ್ಗಳು. ಇಲ್ಲಿ ನೋಡಿರಿ 560 ಇಂಟು 1/4, ಯಾಕಂದ್ರೆ ಇದು ವೈ ವ್ಯಾಲ್ಯೂ ಕಂಡು ಹಿಡಿದೀನಿ. ವೈ ವ್ಯಾಲ್ಯೂ 1/4 ಹಚ್ಕೊಂಡೀನಿ. ಈಕ್ವಲ್ ಟು 2ನೇ ತೊಗೊಂಡಿದ್ದಾನಲ್ಲ 260. ಇಲ್ಲಿ ನೋಡಿರಿ 4 1 4 14. 600x ಏನದಲ್ಲ ಇದ್ರ ಜೊತೆ ಕೂಡಿಸ್ಬೇಡ್ರಿ. ನಾನು ಹೇಳತ್ತಿದ್ದು ಹೈ ಲೆವೆಲ್ ರೀ, ನಿಮ್ಗೆ ಅರ್ಥ ಆಗಲ್ಲ. ಆದರೂ ನೀವು ಟ್ರೈ ಮಾಡಿರಿ. ಈ 600x ಪ್ಲಸ್ 140 ಅಂತಂದ್ರೆ 740 ಆಯ್ತಲ್ರಿ ಅನ್ಬೇಡ್ರಿ. ಇದ್ರೊಳಗೆ ಇದನ್ನು ಮೈನಸ್ ಮಾಡಬೇಕು. ಎಕ್ಸ್ ಐತ್ರಿ, ಎಕ್ಸನ್ನ ಯಾಕೆ ಮೈನಸ್ ಮಾಡ್ತೀರಿ? ಫ್ರೀ ಇದ್ದಿದ್ದು ಇವೆರಡು ಮೈನಸ್ ಮಾಡಿರಿ. ಇದು ಫ್ರೀ ಇಲ್ಲ, ಎಕ್ಸ್ ಜೊತೆ ಐತಿ, ಫ್ರೀ ಇಲ್ಲ ಇದು. 260 ಮೈನಸ್ 140 ಎಷ್ಟು? ಇದು 600x ಹಂಗೆ ಬರ್ಕೊಂಡೆ. ಇಲ್ಲಿ ನೋಡಿರಿ 260 ಮೈನಸ್ 140 ಅಂದ್ರೆ ಇದ್ರೊಳಗೆ 60 ಮಾಡಿದ್ರೆ 200 ಆಗುತ್ತೆ. ಇದ್ರಾಗ 60 ಟೋಟಲ್ ಅಷ್ಟು 120. 120 125. ಹಾಂ ತಗೋರಿ. ಎಕ್ಸ್ ವ್ಯಾಲ್ಯೂನು 1/5 ಸಿಕ್ತು. ವಾಟ್ ಈಸ್ ದ ಒರಿಜಿನಲ್ ಟೋಟಲ್ ಕಾಸ್ಟ್ ಆಫ್ 1 ಮ್ಯಾಂಗೋ ಆ್ಯಂಡ್ 2 ಆ್ಯಪಲ್? ಮ್ಯಾಂಗೋ ಅಂದ್ರೆ ಏನು? ಎಕ್ಸ್. 1 ಮ್ಯಾಂಗೋ ಎಕ್ಸ್ ಕೇಳಿದನಲ್ಲ. ಎಕ್ಸ್ ಎಷ್ಟು? 1/5. ಎಷ್ಟು ಅದಾವ ರೀ ಮ್ಯಾಂಗೋ? 100x. 100 5 1 5 20. ವೈ ವ್ಯಾಲ್ಯೂ ಕೇಳಿದಾನೆ. ಆ್ಯಪಲ್ಲು 2 ಆ್ಯಪಲ್ ಕೇಳಿದಾನಲ್ಲ. ಆ್ಯಪಲ್ ವೈ ವ್ಯಾಲ್ಯೂ 1/4 ಐತ್ರಿ. 1/4 ಇಂಟು 100 ಮಾಡಂತಡ್ರಿ. 4 1 4 25. 2 ಕೇಳಿದಾನಲ್ಲ. 25 ಇಂಟು 2 50. ಯಾಕಂದ್ರೆ 2 ಆ್ಯಪಲ್ ಕೇಳಿದೆ ನೋಡ್ರಿ, ಅದಕ್ಕೆ 2 ಅಂತ ಮಾಡೀನಿ. ಇಲ್ಲೇ ನಾ 200 ಬರಲಿಲ್ಲ, ನಿಮ್ಗೆ ಗೊತ್ತಾಗಲ್ಲ ಅಂತ. 25 ಇಂಟು 2 50. ಟೋಟಲ್ ಕಾಸ್ಟ್ ಕೇಳೋಣ 2 ಕೂಡಿ 20 ಪ್ಲಸ್ 50 ಈಕ್ವಲ್ ಟು 70. ಆನ್ಸರ್ ರೈಟ್. ಆಪ್ಷನ್ ನಂಬರ್ ಎ ರೈಟ್ ಆನ್ಸರ್. ಅರ್ಥ ಆಯ್ತಾರೆ?
ನಂಗಂತೂ ಅರ್ಥ ಆಯ್ತು ರೀ ಏನು ಹೇಳಿನಂತ. ಆಯ್ತಲ್ರಿ, ಟಾಪ್ 10 ಕ್ವಶನ್ ಅಂತೂ ಅದು ಇವತ್ತು ಎಲ್ಲ ಹೈ ಲೆವೆಲ್ ಕ್ವಶನ್ ಇದ್ದು, ಇವು ಯಾವ ಲೋ ಲೆವೆಲ್ ಅಂತೂ ಅಲ್ಲ. ನೋಡ್ರಿ ಒಂದ್ಸತ ವಾಪಸ್ಸು. ಒಂದ್ಸತ ಬೇಕಾದ್ರೆ ರಿವಿಷನ್ ಮಾಡಂದ್ರೆ ಮಾಡ್ತೀನಿ ನೋಡ್ರಿ. 40% ಒಬ್ಬ ಸ್ಟೂಡೆಂಟ್ ತೊಗೋತಾನ. ತಡ್ರಿ ಹೈಲೈಟ್ ಮಾಡಲಿ, ಹೈಲೈಟ್ ಏನು ಬೇಡ, ಇಲ್ಲೇ ಹೇಳ್ತೀನಿ ನೋಡ್ರಿ. 40% ಒಬ್ಬ ಹುಡುಗ ತೊಗೋತಾನ. ಆಮೇಲೆ ಅವ್ರೇನು ಕೇಳಿದಾರೆ, ಮಿನಿಮಮ್ ಪಾಸಿಂಗ್ಗೆ 25% ಜಾಸ್ತಿ ಇತ್ತಂದ್ರೆ 25%, 125/100 ಮಾಡೀನಿ, ತೊಗೊಂಡಿನಿ. 2 ಡಿಫರೆನ್ಸ್ ಮಾಡಿದೆ, 2x ಬಂತು, 2x ವ್ಯಾಲ್ಯೂ 25, 400. ಇದೇನಿಲ್ಲ, ಆರಾಮ್ ಮಾಡ್ತೀರಿ. ಎರಡನೇದು ಇದಂತೂ ಮಾಡ್ತೀರಿ, ಈಸಿ ಐತಿ. ಇದು ಮಾಡ್ತೀರಿ, ಇದು ಈಸಿ ಐತಿ. 2 ಕೂಡಿಸಿ ಮಾಡ್ತೀರಿ, ಇದು ಆಯಿತು. ನೆಕ್ಸ್ಟ್ ಇದೇನು ಭಾಳಿಲ್ಲ, ನಿಮ್ಗೆ ಇಲ್ಲಿ ಒಂದು ಸ್ವಲ್ಪ ಇದಾಗುತ್ತೆ. ಯಾಕಂದರೆ 5% ಎಲ್ಲಿದೆ ಅಂತ ಕಂಡುಹಿಡಿತೀರಿ. 82 5% ಕಂಡುಹಿಡಿತೀರಿ, 4.1 ಬರ್ತದೆ. ಅದನ್ನು ಇದು ನಂತರ ಮಾಡ್ತೀರಿ. 203 × 4.1 ಮಾಡಿದ್ರೆ ಇದು ಬರುತ್ತೆ. ಇದು ಒಂದು ಸ್ವಲ್ಪ ನೋಡ್ಕೊರಿ. ಇಲ್ಲಿ ಟೈಪಿಂಗ್ ಎರರು ಈ ಥರ ರಾಂಗ್ಲಿ ಟೈಪ್ಡ್ ಈ ಥರ ಬಂತಲ್ಲ, ಇದನ್ನೊಂದು ಸ್ವಲ್ಪ ನೋಡ್ಕೊರಿ. ಫಸ್ಟ್ ಒಂದು 29% ಒಂದು ಹೈಕ್ ಮಾಡ್ತಾರೆ ಅವ್ರು, ನಾರ್ಮಲ್ ಕೊಡ್ತಾರೆ. ಅವ್ರನ್ನ ಟೈಪ್ 157 ಅಂತ ಮಾಡಿಬಿಟ್ಟಿರ್ತಾರೆ. ಅದಕ್ಕೋಸ್ಕರ ಅದು 28 ಹೆಚ್ಚಾಗಿರ್ತದೆ. 3 ತಿಂಗಳ ತನಕ ಹಂಗಾಗಿರ್ತದಂತೆ. ಅದಕ್ಕೆ 84% ಹೆಚ್ಚಾಗಿರ್ತದಂತೆ. ಆಮ್ಯಾಗ ಅವ್ರು 4ನೇ ತಿಂಗಳದಾಗ ಅವ್ರಿಗೆ ಗೊತ್ತಾಗಿ ಒಟ್ಟು ಸಂಬಳ ಕಟ್ ಮಾಡ್ತಾರೆ ಅವ್ರು. 129 - 84 = 45. ಆ 45 ವ್ಯಾಲ್ಯೂ ಏನೈತೆ ನೋಡು, 9,000ನ ಕಟ್ ಮಾಡಿದ್ದಾರೆ ಅವ್ರು. 9,000 ಕಟ್ ಮಾಡಿದ್ರೆ ಒಂದು ಆ್ಯಕ್ಚುಯಲ್ ಸ್ಯಾಲ್ರಿ ಎಷ್ಟಿತ್ತು, 129 ಇತ್ತಲ್ಲ. ನೆಕ್ಸ್ಟ್ ನೋಡ್ರಿ, ಇದು ಮಾಡ್ತಾರೆ, ಇದು ಈಸಿ ಐತಿ. ಇದೇ ನೋಡ್ರಿ ಬೆಸ್ಟ್ ಕ್ವಶನ್ನು. ಇದು ಕನ್ಫ್ಯೂಸ್ ಆಗುತ್ತೆ ನಿಮ್ಗೆ. ಇದರಂಥದ್ದು ಇನ್ನೂ 2-3 ಟೈಪ್ ಅದಾವೆ ರೀ. A = 60% ಆಫ್ B ಎಕ್ಸ್ಪೆಂಡಿಚರ್. ಇದು ಹೆಂಗೈತಲ್ಲ, ಇದು ನಿಮ್ಗೆ ಈಕ್ವಲ್ ಟುನೂ ಐತ್ರಿ. ಆ ಕ್ವಶನ್ ಹಾಕಿಲ್ಲ, ಅಥವಾ ಮುಂದಿನ ಕ್ಲಾಸ್ ಒಳಗೆ ಹಾಕ್ತೀನಿ. ಇಲ್ಲ, ಇದು ಮಾಡಿದ್ರೆ ಅದು ಬರುತ್ತೆ ನಿಮ್ಗೆ. ಇಷ್ಟು ಮಾಡಿರಿ ನೀವು. ಇದನ್ನು ವಾಪಸ್ ನೋಡಿರಿ. ನಾ ಯಾಕೆ ಇಲ್ಲೇ ಒಂದು ಸ್ವಲ್ಪ ನೋಡಿರಿ, ಇವು 2 ಈಕ್ವಲ್ ಹೆಂಗೆ ಮಾಡಬೇಕು ಅಂತ ನೋಡಿರಿ. 90% 9/10 ಅಂತ ಮಾಡ್ಕೊತೀನಿ. ಇವು 2 ಈಕ್ವಲ್ ಮಾಡ್ಕೊಂಡಿದ್ದು ಆಮೇಲೆ 9/10 ಮಾಡ್ಕೊತಿರಲ್ಲ. ಇಲ್ಲಿ ಏನು ಇಂಟು ಮಾಡಿರ್ತೀರಿ, ಇಲ್ಲೂ ಅದೇ ಇಂಟು ಮಾಡಿರಿ. ಎಗೆ ಏನು ಇಂಟು ಮಾಡ್ತೀರಿ, ಬಿಗೂ ಅದೇ ಮಾಡಿರಿ. ಇಲ್ಲಿ ಬಿದಾಗ ಎಕ್ಸ್ಪೆಂಡಿಚರ್ದಾಗ ಏನು ಮಾಡಿರ್ತೀರಿ, ಈ ಎಕ್ಸ್ಪೆಂಡಿಚರ್ದಾಗೂ ಅದನ್ನ ಮಾಡಿರಿ. 2 ಆನ್ಸರ್ ಬರುತ್ತೆ. ಇದು ಮಾಡ್ತೀರಿ, ಇದು ಈಸಿ ಐತಿ. ಸ್ವಲ್ಪ ಲ್ಯಾಂಗ್ವೇಜ್ ಅರ್ಥ ಆಗಲ್ಲ. ನೆಕ್ಸ್ಟ್ ಇದೊಂದು ಬೆಸ್ಟ್ ಕ್ವಶನ್. ಅದು ಸಣ್ಣದಿದ್ದರೂ ಗೊತ್ತಾಗಲ್ಲ ಜಲ್ದಿ. ಇದನ್ನೂ ಟ್ರೈ ಮಾಡಿರಿ. ವಾಪಸ್ ನೋಟ್ಸ್ ಮಾಡ್ತಿದ್ರೆ ನೋಟ್ಸ್ ಮಾಡ್ಬೋದು. ಇದನ್ನು ಒಂದು ಸ್ವಲ್ಪ 2-3 ಸತ ನೋಡ್ಕೊರಿ. ನಾನಂತೂ ಒಳ್ಳೆ ಒಳ್ಳೆ ನಕ್ರನ್ ಇದ್ರೊಳಗೆ ಏನೂ ಮಿಸ್ಟೇಕ್ ಮಾಡೇ ಇಲ್ಲ, ನಾನು ಕರೆಕ್ಟ್ ಹೇಳೀನಿ. ಕಾಟ್ ಹೋಗೋದು ಹಿಂಗೆ ಥರ ಹೇಳಿಲ್ಲ, ಕರೆಕ್ಟಾಗಿ ಹೇಳ್ಕೊತಿದ್ದೀನಿ. ಅಲ್ಲಿ ಹೆಂಗೆ ಇಂಟು ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ ನಿಮಗೆ. ಯಾರಿಗೆ ಗೊತ್ತಾಗಿಲ್ಲ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಕ್ಲಾಸು ಮತ್ತೆ ಹೈ ಲೆವೆಲ್ ಕ್ವಶನೇ ಅದಾವೆ, ಯಾವುವು ನಾರ್ಮಲ್ ಕ್ವಶನೇ ಇಲ್ಲ, ಎಲ್ಲ ಹೈ ಲೆವೆಲ್. ವಾಪಸ್ ನೋಡಿರಿ. ನಾಳೆನೂ ಇದೇ ರೀತಿ ಮಾಡ್ತೇನೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಎಲ್ಲ ಫ್ರೀ ಕಂಟೆಂಟೇ. ಫ್ರೀ ಕಂಟೆಂಟ್. ಪಿ ಡಿ ಎಫ್ ಸಿಗಲ್ಲ, ಪಿ ಡಿ ಎಫ್ ಅಂತೂ ಸಿಗಲ್ಲ. ನೀವೇ ವಿಡಿಯೋನ ವಾಪಸ್ ನೋಡ್ಕೊಳ್ಳಿ. ಪಿ ಡಿ ಎಫ್ ಸಿಗಲ್ಲ ಸಾಲ್ವ್ ಮಾಡಿದ್ದು. ಆದರೂ ಆಯಿತು, ಪಿ ಡಿ ಎಫ್ ಇಟ್ಕೊಂಡಿರ್ತೀನಿ. ಯಾರು ಕಮೆಂಟ್ ಮಾಡ್ತಿರ್ಬೇಕಂತ ಅವ್ರಿಗೆ ನಾನು ಕಳಿಸ್ತೀನಿ. ಇದು ಸಾಲ್ವ್ ಮಾಡಿದ ಪಿ ಡಿ ಎಫ್.